ಏನು ಕಾಯಿಲೆಗಳ್ರಿ, 70% ರೋಗಗಳೆಲ್ಲ ಮನಸ್ಸಿನ, ಯಾವುದೇ ಶರೀರಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ, ಬರೀ ಮನಸ್ಸಿಂದ. ಮನಸ್ಸಿನಾಗ ಹಿಂಗೆ ನಾನು ಡಯಾಬಿಟಿಸು ರಿಪೋರ್ಟ್ ನೋಡುವಂಥದ್ದು ಆ ಡಯಾಬಿಟಿಸ್ ಅಂತ ಬರ್ಕೊಳ್ಳೋದು. ಹಿಂಗೆ ಮಾಡಿದ್ರೆ ಏನಾಗುತ್ತೆ? ಆ ರಿಪೋರ್ಟ್ ಏನಿರುತ್ತೆ ಅದು ಒಂದು ದಿವಸ ಡಯಾಬಿಟಿಸಾಗಿ ಬರ್ತದೆ ಅಷ್ಟೇ. ಮನಸ್ಸಲ್ಲಿ ಎಷ್ಟು ಎಷ್ಟು ಆತಂಕ, ಗಾಬರಿ ಇಟ್ಟು ಏನಾದ್ರು ತಿನ್ನೋದು, ಆತಂಕ ಪಡೋದು. ಯಾಕೆ ಇದೆಲ್ಲ? ನಾನು ಶುದ್ಧವಾಗಿ ಆಯುರ್ವೇದದ ರೀತಿ ಬದುಕ್ತಾ ಇದ್ದೀನಿ, ನನಗೇನು ಬರಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಇದು ಬೇಕು ತಾನೆ, ಕಾನ್ಫಿಡೆನ್ಸ್ ಬೇಕಲ್ವ. ಸೊ ಹಾಗೆ ಆ ರೀತಿ ಬದುಕಬೇಕಪ್ಪ, ಆ ರೀತಿ ಆಹಾರ ತೊಗೊಳ್ಳೋಂಥ ವ್ಯವಸ್ಥೆನ ಮಾಡಬೇಕು. ಡೆಫಿನೆಟ್ಲಿ ಭೂಮಿನ ಕೆಡಿಸಿ ಹಾಕಿದ್ದಾರೆ ಇವತ್ತು. ಭೂಮಿ ಇಲ್ಲ, ಅದರಲ್ಲಿ ಮಣ್ಣಿನ ಸತ್ವ ಇಲ್ಲ, ಗಿಡಗಳಲ್ಲಿಲ್ಲ, ಪೆಸ್ಟಿಸೈಡ್ ಹೊಡ್ಕೊಂಡೇ ತಿನ್ನೋವಂಥದ್ದು. ಆಯಿತು, ಒಂದು ಕಾಲಕ್ರೆ ತೊಗೊಳ್ಳಿ, ನೀವೇ ಒಂದು ಸ್ವಲ್ಪ ಶ್ರಮಪಡಿ. ವಾರದಲ್ಲಿ ಒಂದು ಸರಿನಾದ್ರು, ವಾರದಲ್ಲಿ 2 ದಿನ ಶ್ರಮಪಡಿ. ಉಳಿದ 5 ದಿನ ನೀವು ಆಫೀಸ್ಗೆ ಹೋಗಿ ಬನ್ನಿ, ತೊಂದರೆ ಇಲ್ಲ. ವಾರದಲ್ಲಿ 2 ದಿನ ಶ್ರಮಪಡಿ. ಭಾಳ ಬೇಕಾಗಿಲ್ಲ, ನೀವು ಖಂಡಿತ ಭಾಳ ಬೇಕಾಗಿಲ್ಲ. ಒಂದು 1/4 ಎಕರೆ ಸಾಕು ನಿಮ್ಗೆ, ಒಂದು 10 ಗುಂಟೆ ಜಾಗ ಸಾಕು ನಿಮಗೆ. ನಿತ್ಯದ ಎಲ್ಲವನ್ನೂ ಸಲಹೆ ಕೊಡ್ತದೆ. ತರಕಾರಿಗಳಲ್ಲಿರೋಷ್ಟು ಎಲ್ಲಿದೆ? ನೀವು ಭತ್ತ ಗೋಧಿ ಇದಕ್ಕೆ ಹಾಕೋಷ್ಟಕ್ಕಿಂತ ತರಕಾರಿಗೆ ಒಂದು ಸುರಿತಾರೆ ಸಾಕಷ್ಟು. ಇದು ಅನಿವಾರ್ಯ, ಅದು ರೈತರಿಗೂ ಅನಿವಾರ್ಯ, ಅವ್ರಿಗೂ ಅನಿವಾರ್ಯ. ನೀವು ಯಾರು ಬ್ಲೇಮ್ ಮಾಡೋಂಗಿಲ್ಲ ಇಲ್ಲಿ. ನೀವು ಬ್ಲೇಮ್ ಸಾಧ್ಯನೇ ಇಲ್ಲ ಬ್ಲೇಮ್ ಮಾಡೋದಕ್ಕೆ. ನೀವು ಕೋಟ್ಯಾಧಿಪತಿ, ನೀವು ಲಕ್ಷಗಟ್ಟಲೆ ಸಂಬಳ ತಗೋತೀರಾ, ರೈತ 1000ದಲ್ಲಿ ಬದುಕಬೇಕು ಅಂದ್ರೆ ಅವನಿಗೆ ಹೊಟ್ಟೆವರಿ ಬರಲ್ವಾ? ಒಂದಿವಸ ದೊಡ್ಡ ಕ್ರಾಂತಿ ಆಗುತ್ತೆ ಹಿಂಗೆ ಮಾಡಿದ್ರೆ. ನಿಮ್ಗೆ ಲಕ್ಷಗಟ್ಟಲೆ ಬರುತ್ತೆ, ಅವನಿಗೆ ಆತ ಹಂಗೆ ಬದುಕಬೇಕಾ? ಆತ ಏನೋ ಪ್ರಯತ್ನ ಮಾಡ್ತಾ ಇದ್ದಾನೆ, ಆತನ ಪ್ರಯತ್ನ. ನಿಮ್ಮ ಪ್ರಯತ್ನ ನೀವು ಹೇಗೆ ಮಾಡ್ತೀರೋ ಹಾಗೆ. ಅದೇನಿಲ್ಲ, ಅದಿಲ್ಲ. ಇದು ಸಮಸ್ಯೆ ಏನು ಅಂದರೆ, ನಿಮ್ಮ ಆಹಾರವನ್ನು ನೀವು ಬೆಳ್ಕೊಳ್ಳೋದು ಕಲೀರಿ ಫಸ್ಟ್. ಆವಾಗ ಇದಕ್ಕೆ ಸಮಸ್ಯೆ ಸಾಲ್ವ್ ಆಗ್ತದೆ.